ಮುಳ್ಳು ಕಾಲಿಕ್ತೆ ಅದು ಕಾಣಿಸ್ಲಿಲ್ಲ. ಅದ್ ನೋಡಿದ್ರೆ ಚಪ್ಪಲಿ ಒಳಗಡೆಯಿಂದ ಬಂದು ಚುಚ್ಬಿಟ್ಟು ಎರಡು ಕಾಲ್ಗೂ. ಮಂಜಲ್ಲ ಏನದು ನೋಡ ಹೆಂಗ್ ಓದ್ತಾಳೆ ಯಶು. ನೀವು ಇದ್ದೀರಿ, ಓದಪ್ಪ ಯಶು. ಅವನ್ ಮಂಜೆ ಕೂಗ್ತಾವನಲ್ಲ, ಅಕ್ಕಿ ಇವಳು ಕೂಗ್ತಾಳೆ. ರಾಶಿ ರಾಶಿ ಅಳಸಣಿದ್ದು ಎಲ್ಲ ನುಣ್ಣು ಕಿತ್ತಾಕೋಬಿಟ್ಟವ್ರೆ. ಅಪ್ಪ ಆ ರಿಂಗ್ ಟೌನ್ ನಿಂದೆಯ, ಈ ರಿಂಗ್ ಟೌನ್ ಇವಂದು. ಮಾತಾಡಪ್ಪ. ನಮ್ ತೋಟಕ್ ಬಂದಿದೀವಿ, ನಮ್ ತಾತನ್ ತೋಟ ಇದು. ಏ ಗುಮ್ಮ, ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗು. ಇನ್ನು ನನ್ನ ತಮ್ಮನ ಜೊತೆ ನನ್ನ ಹತ್ರ ಒಂದು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಏನು ಇರಲಿಲ್ಲ, ಹಂಗಾಗಿ ಇವತ್ತು ಅದನ್ನು ಕೂಡ ತೆಗೆಸ್ಕೊಂಡ್ಬಿಟ್ಟೆ. ಇನ್ನು ಯಶುಗೆ ರೀಲ್ಸ್ ಮಾಡ್ಸೋಣ ಅಂತ ಹೇಳಿ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಅವಳಿಗೆ ನಿದ್ದೆ ಕೂಡ ಬಂದ್ಬಿಟ್ಟಿತ್ತು, ಹಂಗಾಗಿ ತುಂಬಾ ಅಳ್ತಾ ಇದ್ಲು, ಹಠ ಮಾಡ್ತಾ ಇದ್ಲು. ಏನು ಫೋಟೋಸು ವೀಡಿಯೋಸು ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಅವಳು ಈ ಥರ ಹಠ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಅವಳು ಸಮಾಧಾನ ಆಗ್ತಾನೆ ಇಲ್ಲ. ಫುಲ್ಲು ನಿದ್ದೆ ಬಂದ್ಬಿಟ್ಟಿದೆ. ಕೊನೆಗೂ ಸ್ವಲ್ಪ ತಗೊಂಡ್ವಿ. ಇನ್ನು ನಾವು ಕೂಡ ಊರಿಗೆ ಹೋಗೋಣ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಮೋಡ ಕೂಡ ಬಂದ್ಬಿಟ್ಟಿದೆ, ಮಳೆ ಬರೋ ಥರ ಇದೆ, ಹಂಗಾಗಿ ಬಿಸಿಲು ಕೂಡ ಇಲ್ಲ. ಸಂಜೆ ಆಯ್ತಾ ತುಂಬಾನೇ ಮೋಡ ಬೇರೆ ಬರ್ತಾ ಇತ್ತು. ಇನ್ನು ಹೋಗೋದ್ರೊಳಗಡೆ ಮಳೆ ಬರ್ಬೋದು ಅಂತೇಳಿ ಅನ್ಕೊಂಡಿದ್ದೀನಿ. ಇನ್ನು ನಮ್ಮ ಅತ್ತೆ ಮಾವ ಕೂಡ ಫೋನ್ ಮಾಡಿದ್ರು, ಊರಿಗೆ ಮುಡಿ ಕೊಡ್ಸೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ. ಹಂಗಾಗಿ ಇನ್ನು ಊರಿಗೆ ಮುಡಿ ಕೊಡ್ಸ್ಲಿಕ್ಕೆ ಬಂದಮೇಲೆ ಮನೆಗೂ ಬಂದು ಹೋಗ್ಬೇಕು, ಮನೆಗೆ ಬಂದು ಹೋಗಿ ಅಂತ ಹೇಳಿದ್ದಾರೆ. ನೋಡಬೇಕು ಇಲ್ಲಿ ನಮ್ಮಪ್ಪ ಅವ್ರ ಮನೆಯಲ್ಲಿ ಎಷ್ಟು ಟೈಮ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ಅಲ್ಲಿ ಹಲಸಿನ ಹಣ್ಣು ಸ್ವಲ್ಪ ಮಾವಿನ ಹಣ್ಣು ಎಲ್ಲ ಕಿತ್ಕೊಂಬರ್ಬೇಕಿತ್ತು, ಹಂಗಾಗಿ ಅಮ್ಮ ಹೊಲ ಉಳಿಸಿದ್ರು, ಅದನ್ನು ಸಹಿತ ನೋಡಿಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅದು ಸಿದ್ಧಗಂಗೆ ಒಂಥರ ಅದೊಂಥರ ಅದೇನು ಅಂತಾರ ಅನ್ಸೋದೇ ಇಲ್ಲ, ಅಷ್ಟು ತರನೇ ಅಲ್ಲ. ದುಡ್ಡು ಕೊಟ್ರೆ ಮಾಮೂಲಿ ಎಲ್ಲ ಇದೆಯಾ, ತಿಂಡಿ ಪಂಡಿ ತಿನ್ಕೊಳಕ್ಕೆ ಅಂಗಡಿಗಳು ಹೋಟ್ಲುಗಳು. ಇವಾಗ ಈ ಕಡೆ ಕಾಲೇಜು, ಆ ಕಡೆ ವಯಸ್ಸುಗಳು, ಇದೆಲ್ಲ ಕಾಂಪೌಂಡ್ ಲಾಕು. ಆ ಕಡೆ ಕಾಂಪೌಂಡ್ ಒಳಗಡೆ ಬರಬೇಕು, ಕಾಂಪೌಂಡ್ ಒಳಗಡೆ ಹೋಗ್ಬೇಕು. ಅಪ್ಪು, ನಮ್ಮ ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೊಲ್ತಕ್ ಬಂದಿದ್ದೀವಿ. ನಮ್ಮೂರಿದು ಅಪ್ಪು. ಯಶುಗೆ ಮುಡಿನೂ ಕಟ್ಸ್ಕೊಂಡು ನಮ್ಮೂರಿಗೆ ಬಂದಿದ್ದೀವಿ. ನಮ್ಮ ತೋಟದಲ್ಲಿ ಸ್ವಲ್ಪ ಹಲಸಿನ ಹಣ್ಣು ಇತ್ತು, ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನೋಡ್ಬೇಕು ಯಾರಾದ್ರೂ ಕಿತ್ಕೊಂಡು ಹೋಗೋರ ಬಿಟ್ಟೋಗೋರು ಅಂತ ಹೇಳ್ಬಿಟ್ಟು. ನನ್ನ ತಮ್ಮನ ದೊಡ್ಡ ಮಗಳು ಇವಳು ಪ್ರಣೀತಾ. ನನ್ನ ತಮ್ಮ ನಮ್ಮಮ್ಮ ಗಗನು ಎಲ್ಲ ಅಲ್ಲೇ ಹೋಗವ್ರೆ. ಯಶು ನಾನು ಶಿವನು ಹರ್ಷಿತನಲ್ಲಿ ಫುಲ್ ಹಿಂದೆ ಬರ್ತಾವ್ರೆ. ಯಶುನುವೆ ನಾನು ಹೋಗ್ತಾ ಇದೀವಿ. ಇಲ್ಲಿ ನೀನು ಮಾತಾಡಪ್ಪ. ನಮ್ಮ ತೋಟಕ್ಕೆ ಬಂದಿದ್ದೀವಿ, ನಮ್ಮ ತಾತನ ತೋಟ ಇದು. ಹಲಸಿನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅನ್ನಪ್ಪ. ಅಲ್ಲಿ ಅಕ್ಕ ಹೊಡ್ಬತ್ತಾವಳಿ ನೋಡಿ ಹಿಂದೆಗಡೆ. ಮಾಮ ನೋಡು ದೂರದಲ್ಲಿ ಬರ್ತೈತೆ. ಅಪ್ಪ ಅಲ್ಲಿ ನೋಡ್ಬೇಕು. ಹಲಸಿನ ಹಣ್ಣು ಬಿಟ್ಟವ್ರ ಏನೋ ಗೊತ್ತಿಲ್ಲ, ಫುಲ್ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಮರನೇ ಬುಂಡಿ ಆಗ್ಬಿಟ್ಟೈತೆ. ಇನ್ನು ನನಗಂತೂ ಯಶುನ ಎತ್ಕೊಂಡು ನಡಿಲಿಕ್ಕೆ ಐತಲ್ಲ, ಉಸಿರು ಬಿಡ್ತಾ ಇದ್ದೀನಿ. ಅಷ್ಟೆಲ್ಲ ಕಿತ್ತಿದೀವಿ, ಆದ್ರೂ ಒಂದ್ 4-5 ಉಳ್ಕೊಂಡವ್ ಮಾವಿನ ಹಣ್ಣು. ಬಾಯಿ ಕಡಿಕೆ ಮಗಿನ ಬಟ್ಟೆ ಕೊಡ್ತದಂತೆ. ಬಾ ಇರವ್ 4ಕ್ಕೆ ಏನಾಗಲ್ಲ. ಇನ್ನು ನಮ್ಮ ಅಪ್ಪಂಗೆ ನಾವು ಸಮಾಧಿ ಏನು ಕಟ್ಸಿರ್ಲಿಲ್ಲ, ಹಂಗೆ ಸುಟ್ಟಿದ್ದು. ನಮ್ಮಮ್ಮ ಹೊಲ ಉಳಿಸ್ಬೇಕಾರೆ ಅದನ್ನು ಸೇರಿ ಉಳಿಸ್ಬಿಟ್ಟಿದ್ದಾರೆ, ಹಂಗಾಗಿ ಅದನ್ನು ಸಹಿತ ಕೇಳೋಣ ಅಂತೇಳಿ ಕೇಳಿದೆ. ಅಣ್ಣೆಗೋಡನ್ನು ಸೇರಿಸಿ ಉಳಿಸ್ಬಿಟ್ಟಿದ್ದಿ. ಒಂದು ತಿಂಗಳ ಹಿಂದೆ ಶಿವು ನಾನು ಅಮ್ಮ ಎಲ್ಲ ಬಂದು ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ಕಿತ್ಕೊಂಡು ಹೋಗಿದ್ವಿ. ಇನ್ನು ನನ್ನ ತಮ್ಮಂಗೆ ಕೆಲ್ಸಕ್ಕೆ ರಜಾ ಇಲ್ಲ ಅಂತೇಳಿ ಬಂದಿರಲಿಲ್ಲ. ಇವತ್ತು ಬಂದಿದ್ದಾನೆ. ಬರೀ ಹತ್ತೇನೋ ಮಾವಿನ ಹಣ್ಣಿದೆ ಅಷ್ಟೇನೆ. ಅಲ್ಲ ರಾಶಿ ಮಾವಿನಕಾಯಿ ಇದ್ದಾಗ ಒಂದಿಸ್ಲು ಬಂದು ಕೀಳ್ಲಿಲ್ಲ ಮಂಜ. ಈ ಹತ್ತೆ ಮಾವಿನ ಹಣ್ಣವ ಇದ್ದ ಇಂಟ್ರೆಸ್ಟ್ ಆಗಿ ಕೀಳ್ತಾ ಕೂತವನಲ್ಲ ಅಂತ 2 ಸಲ. ಅಮ್ಮ ಅಪ್ಪು ಕರ್ಕೊಂಡ್ ಬಾಯಿ ಕಡಿಕ್ ನೀನು.
ಹೊಲ ಉಳ್ಸೋದೆ ಬಿದ್ರೆ ಏನೂ ಆಗಲ್ಲ. ಇನ್ನು ಅವಾಗಿಂದ ಮಳೆ ಬರ್ತದೆ ಅನ್ಕೊಂಡು ಕೊನೆಗೂ ಮಳೆ ಬಂದೇ ಬಿಡ್ತು. ಸ್ವಲ್ಪ ಸೋನೆ ತರ ಬಂದ್ಬಿಟ್ಟು ಹೋಯ್ತು. ಅಷ್ಟೇನು ಜೋರಾಗಿ ಬರಲಿಲ್ಲ ಮಳೆ. ಇದು ಬಾದಾಮಿ ಹಣ್ಣಿನ ಮಾವಿನ ಮರ, ಹಂಗಾಗಿ ಹಣ್ಣು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕೀಳ್ತಾ ಇದ್ದಾರೆ. ರಾಶಿ ರಾಶಿ ಹಣ್ಣು ಎಲ್ಲಾನು ನುಣ್ಣು ಕಿತ್ತಾಕೊಬಿಟ್ಟವ್ರೆ. ಇನ್ನೊಂದು 3ರಿಂದ 4 ಹಲಸಿನ ಹಣ್ಣವೆ. ಇವತ್ತೊಂದೆರಡು ಕಿತ್ಕೊಂಡು ಹೋಗ್ತಾ ಇದೀವಿ, ಇಷ್ಟೇನೆ. ಇಲ್ಲಿ ನಾವು ಸಾಮಾನ್ಯವಾಗಿ ಜಾಸ್ತಿ ಬರೋದಿಲ್ವಲ್ಲ, ಹಂಗಾಗಿ ಕೈ ಸಿಕ್ತವ್ರೆ ಸೀರುಂಡೆ ಮಾಡ್ಕೊತವ್ರೆ. ಬೈಯಂಗಿಲ್ಲ, ಇತ್ಲಾಗ ಬಿಡಂಗಿಲ್ಲ. ಬೇರೆ ಯಾರು ಕೀಳಕ್ ಬರೋಕಿಲ್ಲ, ನಮ್ಮವರೇ ಕಿತ್ತಂತಾರ ಅರ್ಧ. ಇನ್ನೊಂದು 4ರಿಂದ 4 ಐತೆ ಅನ್ಕೊಂಡಿದೀನಿ ಅಷ್ಟೇ. ಈ ನಮ್ಮೂರ್ ಕಡೆ ಹೆಂಗೆ ಸಾಮಾನ್ಯವಾಗಿ ಅಂತ ಅಂದ್ರೆ, ಯಾರಾದ್ರೂ ಕಿತ್ಕೊಂಡಿದ್ದೀರಾ ನೋಡಿದ್ರ ಹಲಸಿನ ಹಣ್ಣು ಎಲ್ಲ ಇಷ್ಟೊಂದು ಇತ್ತಲ್ಲ ಅಂತ ನಮ್ಮವ್ರನ್ನ ಕೇಳಿದ್ರು ತಪ್ಪು, ಕೇಳಿಲ್ಲ ಅಂದ್ರೂ ತಪ್ಪು, ನಾವೇ ಕಿತ್ಕೊಂಡ್ಬಿಟ್ಟಿದೀವ ಅಂತ ಹೇಳಿ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ಅಂತ ಜನ. ಹುಳಿ ಮಾವಿನ ಹಣ್ಣು ತಿನ್ನಕ್ಕಾಗಲ್ಲ, ಅದು ನೀ ತಿನ್ನಪ್ಪ, ನಮ್ಗಾಗಲ್ಲ. ಹುಳಿ ಪಳಿ ಎಲ್ಲ ಆಗಲ್ಲ, ನಂಗೆ ಏನಿದ್ರು ಸ್ವೀಟ್. ಹೋದ್ನೇ ವರ್ಷ ಬಂದಾಗ ನಮ್ಮ ಅಣ್ಣೆಗೌಡ ಬದುಕಿದ್ದ. ನಮ್ಮ ಅಣ್ಣೆಗೌಡಂದು ಸೇರಿ ಮಾವಿನ ಮರದಲ್ಲಿ ಟಿಕ್ ಟಾಕ್ ಮಾಡ್ಕೊಂಡು ಹೋಗಿದ್ದೆ ಹಿಂಗೆ. ಇನ್ನ ಹೋದ್ ವರ್ಷ ಬಂದಾಗ ಇದೇ ತರ ಹೊಲ ಉಳಿಸ್ತಾ ಇದ್ವಿ. ನಮ್ಮ ಅಪ್ಪನೂ ಬದುಕಿದ್ರು ಅವಾಗ. ಹಂಗಾಗಿ ಅವಾಗ ನಾನು ಇದೇ ಮಾವಿನ ಮರದಡಿ ನಿಂತ್ಕೊಂಡು ಟಿಕ್ ಟಾಕ್ ಕೂಡ ಮಾಡಿದ್ದೆ. ಅದರ ಒಳಗಡೆ ನಮ್ಮ ಅಪ್ಪನೂ ಕೂಡ ಬಂದಿದ್ರು. ಅದನ್ನ ನೆನೆಸ್ಕೊಂಡು ತುಂಬಾನೇ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಆ ವಿಡಿಯೋನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನಮ್ಮಪ್ಪ ಸ್ವಲ್ಪ ಕಾಣ್ತಾರೆ ಅಷ್ಟೇ, ನಮಗೆ ಅಷ್ಟೇ ಸಾಕು ಅದು ನಮ್ಮಪ್ಪ ಅಂತ ಹೇಳಿ ಕಂಡುಹಿಡಿಲಿಕ್ಕೆ. ಬೇರೆಯವ್ರಿಗೆ ಅಷ್ಟಾಗಿ ಅದು ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗುತ್ತೆ ಇದೇ ನಮ್ಮಪ್ಪ ಅಂತ ಹೇಳ್ಬಿಟ್ಟು. ಗಗನು ಪ್ಯಾಂಟೇ ಬಿಚ್ಚಿಬಿಟ್ಟವನ ತಗೆ ಪ್ಯಾಂಟ್ ಅಲ್ಲಿ. ಇನ್ನ ನಮ್ಮಪ್ಪ ಬದುಕಿದಾಗ ನಾವು ಅಷ್ಟಾಗಿ ನೆನ್ಪಿಸ್ಕೊತಾ ಇರ್ಲಿಲ್ಲ. ಊರಲ್ಲೆಲ್ಲೋ ಇದಾರೆ ಬಿಡು ಅನ್ಕೊಳ್ಳವು. ಸತ್ ಮೇಲೆ ತುಂಬಾನೇ ನೆನ್ಪು ಮಾಡ್ಕೋತೀವಿ. ಅವನ್ ಮುಂದೆ ಕೂಗ್ತಾವನಲ್ಲ, ಅಕ್ಕಿ ಇವಳು ಕೂಗ್ತಾಳೆ. ಏನವ ಕೂಗ್ತಿ? ನಮ್ಮ ಅಪ್ಪ ತೀರೋದಾಗ ಯಶುಗೆ 2.5 ತಿಂಗಳು ಪಾಪು ಆಗಿದ್ಲು. ಒಂದ್ಸರಿ ಎತ್ಕೊ ಅಂತ ಹೇಳ್ದೆ ನಮ್ಮ ಅಪ್ಪಂಗೆ. ಅವಳಿಗೆ 3 ತಿಂಗಳಾಗ್ಲಿ ಕಣವ, ನಾನು ಅವಾಗ ಎತ್ಕೊತೀನಿ ಇವಾಗ ಎತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಬಂದಿದ್ರು. ಊರಿಗೆ ಬಂದವರು ಮತ್ತೆ ವಾಪಸ್ಸು ಬರಲೇ ಇಲ್ಲ. ಹಂಗಾಗಿ ಯಶುನ ಇವತ್ತು ಇಲ್ಲೇ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದೀನಿ. ಹಂಗಾಗಿ ನಮ್ಮಪ್ಪ ತುಂಬಾ ನೆನಪಾದ್ರು ಅಂತಲೇ ಹೇಳ್ಬೋದು. ಏನು ಮಾಡ್ಲಿಕ್ಕಾಗೋದಿಲ್ಲ, ಅವ್ರಿಗೆ ಯಶುನ ಎತ್ಕೊಳ್ಳೋ ಅದೃಷ್ಟ ಇರಲಿಲ್ಲ ಅಂತ ಅನ್ಕೊತೀನಿ. ಇನ್ನು ಇದ್ರಲ್ಲೊಂದು 10ರಿಂದ 12 ಐತೆ. ಇದು ನೋಡ್ಲಿಕ್ಕೆ ಸಣ್ಣ ಸಣ್ಣದಾಗೈತೆ ಹಲಸಿನ. ಆದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದ್ರಲ್ಲಿ ತುಂಬಾ ಹಣ್ಣಾಗೈತೆ. ಇದ್ರಲ್ಲಿರೋ ಹಣ್ಣುಗ್ ಬಂದವೆ. ಇವು ಸಣ್ಣ ಹಣ್ಣು ಅಂದ್ಬಿಟ್ಟು ಯಾರು ಕಿತ್ತಿಲ್ಲ, ಹಂಗೆ ಬಿಟ್ಟವ್ರೆ. ಇದ್ರಲ್ಲಿ ಹಣ್ಣಾಗವೆ. ಇನ್ನ ಬರ್ಬೇಕಾದ್ರೆ ಕುಡಿಲಿಕ್ಕೆ ನೀರ್ನು ಸಹಿತ ತಗೊಂಬಂದಿರ್ಲಿಲ್ಲ. ಹಂಗಾಗಿ ಇಲ್ಲಿ ತುಂಬಾ ಹೊತ್ತಾಗೋಯ್ತು. ಬಿಸಿಲು ಕೂಡ ಬಂತು ಸ್ವಲ್ಪ. ಹಂಗಾಗಿ ನಮ್ದು ಚಿಕ್ಕ ಚಿಕ್ಕ ಮರಗಳು ಸ್ವಲ್ಪ ಇದು ರೌಟಿ ಬೇರೆ ಎಡಕ್ತಾ ಇರ್ಲಿಲ್ಲ. ಶಿವು ಹೆಂಗೋ ಸಾಹಸ ಮಾಡಿ ಸ್ವಲ್ಪ ಎಳ್ಳೀರು ಕೂಡ ಕಿತ್ತರು. 1, 2ರಿಂದ 3 ಎಳ್ಳೀರು ಕಿತ್ಕೊಂಡ್ ಕೊಟ್ರು. ಇನ್ನ ನನ್ನ ತಮ್ಮ ಕೂಡ ಎಲ್ರಿಗೂ ಅದನ್ನ ಕೊಚ್ಚಿ ಕೊಡ್ತಿದ್ದಾನೆ, ಎಲ್ರಿಗೂ ಕುಡಿಯೋಕೆ ಅಂತ ಹೇಳ್ಬಿಟ್ಟು. ಇವಾಗ ಎಳ್ಳೀರು ಕೂಡ ಕುಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದೀವಿ. ಅಪ್ಪ ಆ ರಿಂಗ್ ಟೌನ್ ನಿಂದೆಯ, ಈ ರಿಂಗ್ ಟೌನ್ ಇವಂದು. ಕುಡ್ಲ ಕೈಲಿಂದ ಕೈಗೀಸ್ಕೊಂಡಾರ ದಡ್ಬಡಿವ. ಇನ್ನ ಮನೆಗೆ ಕೂಡ ಬಂದ್ವಿ. ಇದೇ ನಮ್ಮ ಅಪ್ಪ ಅವ್ರ ಮನೆ, ತುಂಬ ಹಳೆ ಮನೆ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೇಲಿ. ನಾವು ಬೆಂಗಳೂರಿಗೆ ಹೊರಟೋದ್ವಿ ಮನೆ ಬಿಟ್ಬಿಟ್ಟು. ಇಲ್ಲಿ 16 ವರ್ಷ ಆಗೋಯ್ತು. ಅದಾದಮೇಲೆ ನಮ್ಮ ಅಪ್ಪ ತೀರೋದ್ಮೇಲೆ ಈಗ ಬಂದಿರೋದು ಇಲ್ಲಿ. ನಮ್ಮಪ್ಪ ಇದೇ ಮನೇಲಿ ತೀರೋಗಿದ್ರಿಂದ 1 ವರ್ಷವರೆಗೂ ಮನೆ ಕಟ್ಸಂಗಿಲ್ಲ ಅಂತ ಹೇಳಿದ್ರು. ಹಂಗಾಗಿ 1 ವರ್ಷ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹಂಗಾಗಿ ಪಾತ್ರೆ ಮತ್ತು ಮನೆ ಐಟಮ್ಮು ಏನು ಜಾಸ್ತಿ ತೊಗೊಂಬಂದು ಇಟ್ಕೊಂಡಿಲ್ಲ. ಹಳೆ ಮನೆ ಅಲ್ವಾ, ಸ್ವಲ್ಪ ಜೋರಾಗಿ ಗಾಳಿ ಬರ್ತಾ ಬೀಸಿದ್ರೆ ಬಿದ್ದೋಗ್ಬಿಡುತ್ತೆ ಅಂತೇಳಿ ನೆಕ್ಸ್ಟು ಇಯರು ಮನೆ ಬೇರೆ ಕಟ್ಸೋ ಅಂತ ಪ್ಲ್ಯಾನ್ ಇದೆ. ನೋಡಬೇಕು ಯಾವ ಥರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇನ್ನು ಎಲ್ರಿಗೂ ತುಂಬ ತಲೆನೋವು ಬಂದಿತ್ತು ಅಂತ ಹೇಳಿ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಬಿಲ್ಡಿಂಗ್ ಮೂಲೆಗೆ ಬಂದಿದ್ದೀವಿ. ಹಾಲು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಶಿವು, ನಾನು, ನನ್ನ ತಮ್ಮ ಎಲ್ಲರೂ. ಯಶುಗೆ ಪ್ಯಾಂಪರ್ಸು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಅದನ್ನು ಕೂಡ ತಗೊಂಡು ಮತ್ತು ಹಾಲು ಸಕ್ಕರೆ ಎಲ್ಲ ತೊಗೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ.
ಇನ್ನು ಊರ ಕಡೆಗೆ ಬರಬೇಕಾದ್ರೆ ಏನಾದರೂ ಐಟಮ್ಸು ಮನೆಯಿಂದನೇ ತೊಗೊಂಬಂದು ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಹೋಗ್ತೀವಿ. ಇಲ್ಲಿ ಐಟಮ್ಸು ಏನು ಜಾಸ್ತಿ ತೊಗೊಂಬಂದು ಇಟ್ಕೊಂಡಿಲ್ಲ, ಹಂಗಾಗಿ ಈ ಐಟಮ್ಸ್ ಎಲ್ಲ ತೊಗೊಂಬಂದು ಇಟ್ಟರೆ ಸುಮ್ಮನೆ ಹುಳಾಗಿ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಆವತ್ತೊಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಇಲ್ಲೇ ಟೈಮ್ ಕೂಡ ಆಗೋಯ್ತು, ಇನ್ನು ಊರಿಗೆ ಬೇರೆ ಹೋಗ್ಬೇಕಿತ್ತು. ನಮ್ಮ ಅತ್ತೆ ಮಾವ ಬೇರೆ ಫೋನ್ ಮಾಡಿದರು, ಇವಾಗ ಬರ್ಲಿಕ್ಕಾಗೋದಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇನ್ನು ಶಿವು ಈಚೆಲೆಣ್ಣೆ ಕೂಡ ತೊಗೊಂಡು ಬಂದು ಕೊಟ್ಟರು. ಮೊದಲೆಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗ ಈ ಥರ ಈಚೆಲೆಣ್ಣೆಲ್ಲ ಕಿತ್ಕೊಂಬಂದು ತುಂಬಾ ತಿಂತಾ ಇದ್ವಿ ಅಂತಲೇ ಹೇಳ್ಬೋದು. ಊರ ಕಡೆಗೆ ಬಂದರೆ ನನಗಂತೂ ಹಳೇದೆಲ್ಲ ನೆನಪಾಗ್ಬಿಡುತ್ತೆ, ಹಂಗಾಗಿ ಏನು ಸಿಕ್ಕಿದ್ರೂ ಬಿಡಲ್ಲ. ಹಲಸಿನಹಣ್ಣು, ಮಾವಿನಹಣ್ಣು, ಸೀಬೆಹಣ್ಣು, ಈಚೆಲೆಣ್ಣು ಈ ಥರ ಎಲ್ಲ ನಾನು ಚಿಕ್ಕದ್ರಿಂದ ಏನು ತಿಂತಾಯಿದ್ದೆ ಅದನ್ನೆಲ್ಲ ತುಂಬಾ ಇಷ್ಟಪಟ್ಕೊಂಡು ತರಿಸ್ಕೊಂಡು ತಿಂತೀನಿ ಅಂತಲೇ ಹೇಳ್ಬೋದು. ಇವಾಗ ನಾನು ಬಂದಿರೋ ಟೈಮಲ್ಲೂ ಎಲ್ಲ ಥರ ಹಣ್ಣುಗಳು ಎಲ್ಲ ಥರ ಸಿಗ್ತಾಯಿತ್ತು, ಹಂಗಾಗಿ ತುಂಬಾ ಇಷ್ಟಪಟ್ಕೊಂಡು ತಿಂತಾಯಿರ್ತೀನಿ. ಹಳೇದೆಲ್ಲ ತುಂಬಾ ನೆನಪು ಮಾಡ್ಕೋತೀನಿ ಊರಿಗೆ ಬಂದಮೇಲೆ. 16 ವರ್ಷ ಆದಮೇಲೆ ಈಗ ಬಂದಿರೋದಲ್ವ, ಹಂಗಾಗಿ ನನಗೆ ತುಂಬಾ ಊರ ಕಡೆ ಸೆಂಟಿಮೆಂಟು ಜಾಸ್ತಿ ಅಂತಲೇ ಹೇಳ್ಬೋದು. ಇನ್ನು ಮತ್ತೆ 3 ದಿನ ಬಿಟ್ಕೊಂಡು ಅಮಾವಾಸ್ಯೆಗೆ ನಮ್ಮ ಅಪ್ಪಂಗೆ ಎಡೆ ಇಡಕ್ಕೆ ಹೋಗಬೇಕು, ಹಂಗಾಗಿ ಯಾವುದೇ ಥರ ಊರಿಗೆ ಹೋಗೋದು ಬೇಡ ಅಂತೇಳಿ ಬೆಂಗಳೂರಿಗೆ ಬಂದ್ವಿ. ಇನ್ನು ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಿದ್ದೀನಿ. ಬಾಯ್ ಫ್ರೆಂಡ್ಸ್.